ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ನವಮ ಸ್ತೋತ್ರದಲ್ಲಿ 10ನೇ ಶ್ಲೋಕ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ ರಮವರ ವೀರಪಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇಲ್ಲಿ ಪರಶುರಾಮ ದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ. ಕುನೃಪತಿ ಅಂದ್ರೆ ದುಷ್ಟರಾದ ರಾಜರು ಅಂತ ಅರ್ಥ. ಕಾರ್ತ್ಯವೀರ್ಯಾರ್ಜುನ ಮುಂತಾದ ರಾಜರು, ಅವರ ಸಮಿತಿ. ಸಮಿತಿ ಅಂದ್ರೆ ಸಮೂಹ ಅಂತ ಅರ್ಥ. ಅವರ ಜೊತೆಗೆ ಯುದ್ಧವನ್ನ ಮಾಡಿ ವಿಖಂಡನ, ಅವರನ್ನ ಇಲ್ಲದಂತೆ ಮಾಡಿದವರು. ವಿವಿಧ ಛೇದಕ ಅಂತ ಅರ್ಥ. ಅಂದ್ರೆ ದುಷ್ಟರಾದ ಕ್ಷತ್ರಿಯರು ಯಾರಿದ್ದಾರೋ ಅವರ ಕಾರ್ತ್ಯವೀರ್ಯಾರ್ಜುನ ಮುಂತಾದವರು ಅವರನ್ನೆಲ್ಲ ಸಂಹಾರ ಮಾಡಿದವನೇ ಅಂತ ಅರ್ಥ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಪರಮಾತ್ಮ ಪರಶುರಾಮ ರೂಪದಿಂದ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿದ್ದಾರೆ. ರಮಾವರ ಅಂದ್ರೆ ಲಕ್ಷ್ಮಿಗೆ ಪತಿಯಾದ ವೀರಪ, ವೀರ ಅಂದ್ರೆ ಭೀಷ್ಮಾದಿಗಳು, ಅವರ ಪಾತಿ, ಅದರಿಂದ ವೀರಪ ಅಂದ್ರೆ ಪಾಲಕ ಅಂತ ಅರ್ಥ. ವೀರರಾದ ಭೀಷ್ಮಾದಿಗಳನ್ನೆಲ್ಲ ರಕ್ಷಣೆ ಮಾಡಿದವ ಹೇ ವೀರ. ಯಾಕಂದ್ರೆ ಪರಶುರಾಮ ದೇವರೇ ಭೀಷ್ಮರಿಗೆ ಗುರುಗಳು. ಮಹಾಭಾರತದಲ್ಲಿ ನಾವೇನ್ ಭೀಷ್ಮಾಚಾರ್ಯರು ನೋಡ್ತೀವಿ, ಅವರ ಗುರುಗಳು ಯಾರು? ಈ ಪರಶುರಾಮ ದೇವರೇ. ಆ ತರ ವೀರರನ್ನೆಲ್ಲ ರಕ್ಷಣೆ ಮಾಡಿದವರು ಹೇ ಭಾರ್ಗವ. ಭೃಗುಕುಲದಲ್ಲಿ ಬಂದವರು, ಭೃಗು ಋಷಿಗಳ ವಂಶದಲ್ಲಿ ಬಂದವರು, ಅದರಿಂದ ಅವರಿಗೆ ಭಾರ್ಗವ ಅಂತ ಹೆಸರು. ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು ಅಂತ. ಶುಭತಮ, ಮಂಗಳ ಸ್ವರೂಪರಾದವರು. ಕಥಾಶಯ, ಗುರು ಶಿಷ್ಯರ ವಾದ ಕಥೆಯಲ್ಲಿ ತಿಳಿಯಲಿಕ್ಕೆ ಸಾಧ್ಯ. ಪರಮ ಸರ್ವೋತ್ತಮರಾದ, ಸದಾ ಉದಿತ, ಸದಾ ಪ್ರಕಾಶ ರೂಪರಾದ, ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣರಾದ, ರಾಮ ಅಂದ್ರೆ ಆನಂದ ಸ್ವರೂಪರಾದ, ರಮಾರಮಣ ಲಕ್ಷ್ಮಿಗೆ ಆನಂದವನ್ನು ಕೊಡತಕ್ಕವರಾದ ಆ ಪರಶುರಾಮ ದೇವರು ನನಗೆ ರಕ್ಷಕನಾಗಲಿ ಅಂತ ಪ್ರಾರ್ಥನೆ. ಅವಿಜಿತ ಕುನೃಪತಿ ಸಮಿತಿ ವಿಖಂಡನ ರಮವರ ವೀರಪಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.